ಈ ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ, ಗುರುವಿನ ಕ್ಷೇತ್ರದಲ್ಲಿ ಶನಿ, ಮೀನರಾಶಿಗೆ ಅಧಿಪತಿ ಗುರು. ಈ ಗುರು ಪಂಚಮ ಸ್ಥಾನಕ್ಕೆ ಬಂದ್ಬಿಟ್ಟ. ಬಹಳಷ್ಟು ಯೋಗಗಳು ಬರುತ್ತೆ. ಜನ್ಮದಲ್ಲಿ ಶನಿ ಇದ್ದರೂ ಕೂಡ ಬಹಳಷ್ಟು ಯೋಗಗಳು ಬರುತ್ತೆ. ಯಾಕೆಂದ್ರೆ ರಾಶಾಧಿಪತಿಯಾಗಿರ್ತಕ್ಕಂಥವನು ಪಂಚಮ ಸ್ಥಾನದಲ್ಲಿ ಚಂದ್ರನ ಕ್ಷೇತ್ರದಲ್ಲಿ ಜೂನ್ 1ನೇ ತಾರೀಕಿನಿಂದ ಸಂಚಾರವನ್ನ ಮಾಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಧನ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ, ಅನುಕೂಲಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರು ಮದುವೆಗೆ ವಧುವನ್ನ ಅನ್ವೇಷಣೆಯನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ವಧು ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರು ಜಮೀನನ್ನು ಹುಡುಕ್ತಾ ಇದ್ದೀರೋ, ಸೈಟ್ ಅನ್ನು ಹುಡುಕ್ತಾ ಇದ್ದೀರೋ ಅಥವಾ ಮನೆಗಳನ್ನು ಹುಡುಕ್ತಾ ಇದ್ದೀರೋ ಅವರಿಗೆ ಮನೆ ತಗೊಳ್ತಕ್ಕಂಥ ಯೋಗವೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ವಾಹನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ. ಎಲ್ಲೋ ಒಂದು ಕಡೆ ಷೇರು ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನ ನೋಡ್ತಕ್ಕಂಥ ಒಂದು ಮಾಸವಾಗತ್ತೆ ಜೂನ್ ಮಾಸ. ಏನಪ್ಪಾ ಗುರುಗಳು, ಅಯ್ಯೋ ಜಗತ್ತಲ್ಲಿ ಷೇರು ವ್ಯವಹಾರಗಳು ಬಿದ್ದೋಗ್ತಾ ಇದೆ. ಆದ್ರೆ ಈ ಮಾತನ್ನ ಹೇಳ್ತಾರೆ, ಖಂಡಿತವಾಗಿ ಅದನ್ನೇ ಗ್ರಹಚಾರ ಅನ್ನೋದು. ಯಾವುದೋ ಶೇರ್ ತಗೋತೀರ ನೀವು, ಎಲ್ಲೋ ಮೂಲೆಗೆ ಬಿದ್ದೋಗುತ್ತೆ ಅಂತ ಅನ್ಕೊಂಡಿರ್ತೀರ, ಅದು ಇದ್ದಕ್ಕಿದ್ದಾಗೆ ಮೇಲೆ ಎದ್ದು ಬಿಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಅಂತಕ್ಕಂಥ ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ. ಇವತ್ತು ನನ್ನ ವಿಡಿಯೋವನ್ನ, ನನ್ನ ಛಾಯೆಯನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಅದು ಕೂಡ ಗ್ರಹಚಾರದ ಬಲವೇ. ಅದಕ್ಕೋಸ್ಕರನೇ ಹೇಳುವುದು ಗ್ರಹಚಾರ. ಈ ಗ್ರಹಚಾರದಲ್ಲಿ ನಾವು ಭೂಮಿಯ ಮೇಲೆ ಬದುಕ್ತಾ ಇದ್ದೇವೆ, ಹೌದಲ್ವಾ? ನಾವು ಈ ಒಂದು ಪರಿಸರದ ಒಂದು ಅಧೀನದಲ್ಲಿ ನಾವಿದ್ದೇವೆ. ಈ ಪರಿಸರ ಉತ್ಪತ್ತಿ ಆಗ್ತಕ್ಕಂಥದ್ದು ಗ್ರಹಗಳ ಚಲನೆಯಿಂದ, ಹೌದಲ್ವಾ? ಹಾಗಾಗಿ ಗ್ರಹಚಾರ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಹಾಗಂತ ಈ ಮೀನ ರಾಶಿಯವರು ಧೃತಿಗೆಡ್ತಕ್ಕಂಥದ್ದು ಬೇಡ. ಧೈರ್ಯಂ ಸಾಹಸ ಲಕ್ಷಣ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅಯ್ಯೋ ಏನೋ ಆಗೋಗ್ಬಿಡುತ್ತೆ, ಏನೋ ಮಟ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯ ಅನುಕೂಲಗಳು ಸಿಗುತ್ತೆ. ಜೂನ್ ಮಾಸದಲ್ಲಿ ಉಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಪಂಚಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ, ಗುರು ಇದ್ದಾನೆ, ಇಬ್ಬರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತುಕೋತಾರೆ. ಆರೋಗ್ಯ ಭಾಗ್ಯದಲ್ಲಿ ಯಾವ ವ್ಯತ್ಯಾಸವೂ ಕೂಡ ಆಗಲ್ಲ. ಸ್ವಲ್ಪ ತಲೆನೋವು ಅದು ಇದು ಶೀತಾನೆಗಡಿ ಬರ್ಬೋದೇ ವಿನಃ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳಾಗಲ್ಲ. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದರಲ್ಲೇನಾದ್ರೂ ದೋಷ ಇದ್ರೆ ಮಾತ್ರ. ಈ ಗ್ರಹಚಾರ ದೋಷ ಅಂತಕ್ಕಂಥದ್ದೇನಿದೆ, ರಾಶಿ ಭವಿಷ್ಯವನ್ನ ನಾವು ನೋಡಿದಾಗ ಆರೋಗ್ಯದಲ್ಲಿ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಕಲ್ಲನ್ನು ತಿಂದು ಕರಗಿಸ್ತಕ್ಕಂಥ ಶಕ್ತಿ ನಿಮಗೆ ಭಗವಂತ ಕೊಡ್ತಾನೆ ಅಂತಕ್ಕಂಥದ್ದು ಇದರಲ್ಲಿ ಕಂಡು ಬರುತ್ತೆ. ಇನ್ನ ಬಹಳಷ್ಟು ಆಭರಣ ಪ್ರಾಪ್ತಿ. ಹೆಣ್ಣು ಮಕ್ಕಳು ಅನ್ಕೊಂಡೇ ಇರಲ್ಲ, ಒಳಗೇ ಮಾಡ್ದ ಗಳಿಗೆ ಸಿದ್ಧ ಅಂತ ಕನ್ನಡದಲ್ಲಿ ಗಾದೆ ಇದೆ. ಹೆಣ್ಣು ಮಕ್ಕಳು ಕೂಡಿಟ್ಟಿರ್ತಕ್ಕಂಥ ಹಣದಲ್ಲಿ ಈಗ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಅಂತ ಹೇಳಿ ಗೊತ್ತಿಲ್ದಾನೆ, ಮನೆಯವರಿಗೆ ಯಾರಿಗೂ ಗೊತ್ತಿಲ್ದಾನೆ ತಂದು ಮುಚ್ಚಿಡ್ತಕ್ಕಂಥ ಸಾಧ್ಯತೆಗಳು ಕೂಡ ಒಂದು ಕಂಡು ಬರುತ್ತೆ. ಅದನ್ನೇ ಹೇಳ್ತೀವಿ ನಾವು ಜ್ಯೋತಿಷ್ಯ ಭಾಷೆಯಲ್ಲಿ ಆಭರಣ ಪ್ರಾಪ್ತಿ, ವಸ್ತ್ರಾಭರಣ ಪ್ರಾಪ್ತಿ ಅಂತ ಹೇಳ್ತೀವಿ. ಈ ಎರಡು ವಸ್ತ್ರಾಭರಣಗಳು ಬರ್ತಕ್ಕಂಥದ್ದು ಮನೆಗೆ. ಅದು ಬರೀ ಮಹಿಳೆಯರಿಗೆ ಅಂತ ಅಲ್ಲ, ಪುರುಷರಿಗೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆ ಅಂತ ಅಂದ್ರೆ ಗ್ರಹಚಾರ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ. ಹಾಗಾಗಿ ಈ ಮೀನರಾಶಿಯವರು ಈ ಮಾಸದಲ್ಲಿ ಏನಪ್ಪ ಮಾಡಬೇಕು? 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಗೋಮಾತೆ. ಆ ಗೋಮಾತೆಗೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಪ್ರತಿ ಗುರುವಾರ. ಗೋಗ್ರಾಸವನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಪಶು ಆಹಾರವನ್ನ ನೀಡ್ತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ಗೋದಾನವನ್ನ ಮಾಡ್ತಕ್ಕಂಥದ್ದು. ಇಂಥ ಕೆಲಸಗಳನ್ನ ನೀವು ಮಾಡಿದಾಗ ಭಗವಂತನ ಸಾನ್ನಿಧ್ಯದಲ್ಲಿ ನೀವು ಕೊಟ್ಟಂತ ಗೋಗ್ರಾಸ, ಪಶು ಆಹಾರ ಆ ಹಸುವಿನ ಶರೀರ ಸೇರಿ ಜೀರ್ಣಕ್ರಿಯೆಯಾಗಿ ಹೊರಗಡೆ ಬರುತ್ತೆ, ಹೌದಲ್ವಾ? ಹಾಗೆ ನೀವು ಕೊಟ್ಟಂತ ಧಾನ್ಯಗಳು, ಗೋಗ್ರಾಸಗಳು 366 ಕೋಟಿ ದೇವರುಗಳ ಅಡಕವಾಗಿರ್ತಕ್ಕಂಥ ಶರೀರದಲ್ಲಿ ಜೀರ್ಣಕ್ರಿಯೆಯಾಗಿ ಹೊರಗಡೆ ಬಂತು ಅಂತಂದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಜೀರ್ಣಕ್ರಿಯೆ ಆಗೋಯ್ತು, ಕಳೆದೋಯ್ತು ಅಂತಾನೆ ಲೆಕ್ಕ. ಅದಕ್ಕೆ ಹೇಳೋದು ಶ್ರೀಕೃಷ್ಣ ಪರಮಾತ್ಮ ಕರ್ಮಣ್ಯೇವಾಧಿಕಾರಸ್ಯ ಮಹಾಬಲೇಶ್ ಕದಾಚನ. ಹಾಗೆ ಅಂತ ಒಂದು ಗೋಪೂಜೆಯನ್ನ ಮಾಡಿ, ಗೋಗ್ರಾಸವನ್ನ ಕೊಡಿ, ಪಶು ಆಹಾರವನ್ನ ಕೃಷ್ಣಾರ್ಪಣವನ್ನ ಮಾಡಿ ದಾನ ಮಾಡಿ. ನಿಮಗೆಲ್ಲರಿಗೂ ಕೂಡ ಅನುಕೂಲಗಳಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.